ಇವತ್ತು ನಾವು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ಇವತ್ತೇನು ನಾವು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ರಾಜ್ಯದಲ್ಲಿ ಏನೀಗ ಏನು ಬೆಳೆಗಳು ಬೆಳೀತಾ ಇದ್ದೀವಿ, ಆ ಬೆಳೆಗಳಿಗೆ ಎಲ್ಲಕ್ಕೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಮತ್ತು ತಕ್ಷಣ ಏನೈತಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಆಮೇಲೆ 7 ಗಂಟೆ ಕರೆಂಟನ್ನು ಕಂಟಿನ್ಯೂ ಆಗಿ ನಮ್ಮ ಏನೈತಿ ರೈತರಿಗೆ ಕೊಡಬೇಕಂತ ಹೇಳ್ಬಿಟ್ಟು, ಆಮೇಲೆ ಏನೈತಿ ರಾಜ್ಯದಲ್ಲಿ ಶಾಶ್ವತ ನೀರಾವರಿಯನ್ನು ಘೋಷಣೆ ಮಾಡಬೇಕು. ಯಾಕಂತಂದರೆ ನದಿಗಳ ಜೋಡಣೆ ಆಗಬೇಕು ಮತ್ತು ಕೆರೆಗಳನ್ನು ತುಂಬಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮುಖ್ಯವಾದ ಬೇಡಿಕೆ ಇದೆ. ಆಮೇಲೆ ರೈತರು ಬೆಳೆದಂಥ ಏನು ಬೆಳೆಗಳು ಬರ್ತವೆ, ಆ ಬೆಳೆಗಳಿಗೆ ಏನೈತಿ ಫಸ್ಟೇ ಏನೈತಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು. ಆಮೇಲೆ ಶಾಶ್ವತ ನೀರಾವರಿ, ಆಮೇಲೆ ವಿದ್ಯಾರ್ಥಿಗಳಿಗೆ ಏನೈತಿ ಬಸ್ ಸೌಕರ್ಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಪಿಸಬೇಕು. ಮತ್ತು ಮೂಲಭೂತ ಸೌಕರ್ಯಗಳಾದಂಥ ರೈತರಿಗಿರ್ಬೋದು, ಸಾರ್ವಜನಿಕರಿರ್ಬೋದು, ಆ ಮೂಲಭೂತ ಸೌಕರ್ಯಗಳನ್ನು ಇಡೀ ರಾಜ್ಯದಲ್ಲಿ ಬಹಳಷ್ಟು ಏನೈತಿ ಕಮ್ಮಿ ಆಗ್ತಾಯಿದೆ. ಇದನ್ನೇನೈತಿ ಸರಿಪಡಿಸ್ಬೇಕಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಆಮೇಲೆ ಏನೈತಿ ಈಗೇನು ನಮ್ಮ ಬೆಳೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ, ಆ ಬೆಳೆ ಪರಿಹಾರದಲ್ಲಿ ಏನೈತಿ ತಾರತಮ್ಯ ಮಾಡ್ತಾ ಇದ್ದಾರೆ. ಒಂದು ಜಿಲ್ಲೆಗೆ ಕೊಡ್ತಾ ಇದ್ದಾರೆ, ಒಂದು ಜಿಲ್ಲೆಗೆ ಕೊಡ್ತಾ ಇಲ್ಲ. ಈ ತಾರತಮ್ಯವನ್ನು ಏನೈತಿ ತಕ್ಷಣ ಸರಿಪಡಿಸ್ಬೇಕಂತೇಳಿ ನಾವು ಏನೈತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೈತಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಸರ್, ನಮ್ಮ ಹೆಸರು MN ಕುಕ್ನೂರ್.